ಹಿಂಗಿಡ್ಕೋ. ಏನಿರುತ್ತೆ ಕನ್ನಡ ಬರ್ತಿದೆ. ಜಗಳನೇ ಆಡಿಲ್ವಾ? ಸಿಕ್ಕಾಪಟ್ಟೆ ಬಂದಿದೆ. ನಿಮ್ಮ ಸೊಸೆ ಬಗ್ಗೆ ಹೇಳಿ. ಬೇಗ ಬನ್ನಿ, ಟೈಮ್ ಆಯ್ತು. ಓಕೆ, ಆಲ್ರೆಡಿ ನಾನು ನಿಮ್ಮ ಹತ್ರ ಹೇಳಿದ್ದೀನಿ, ಕ್ವಶನ್ಸ್ಗಳನ್ನ ಕೇಳಿದ್ದಾರೆ ನಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಲ್ಲ. ಅದು ಇದ್ಯಾವ್ದು ಎಣ್ಣೆ ಗ್ಲಾಸ್ ಇಟ್ಕೊಂಡ್ ಬಂದಿದ್ಯಲ್ಲೇ? ಎಣ್ಣೆ ಬೇಕು ಅಣ್ಣ. ಮಾವ ಅದೇ ಗ್ಲಾಸ್ ಬೇಕು ಅಂತ ಹೇಳಿದ್ರು, ಅವ್ರಿಗೆ ಇಷ್ಟ ಅದಕ್ಕೆ ಇದಾಯ್ತು. ಪಾಪ ಅಮ್ಮ, ನಾನು ಕ್ವಶನ್ಸ್ಗಳನ್ನ ಕೇಳಕ್ಕೆ ನಿಮ್ ಫೋಟೋ ಹಾಕಿದ್ದೆ, ನಮ್ಮ ಅಪ್ಪ ಅಮ್ಮಂಗೆ ಕ್ವಶನ್ಸ್ಗಳನ್ನ ಕೇಳಿ ಅಂತ. ಹತ್ರ ಒಂದು 500ಕ್ಕಿಂತ ಜಾಸ್ತಿ ಕ್ವಶನ್ಸ್ಗಳು ಕೇಳಿದ್ದಾರೆ. ಅದರಲ್ಲಿ 20 ಕ್ವಶನ್ನು ಚೆನ್ನಾಗಿರೋದು, ಯಾಕಂದ್ರೆ ಎಲ್ಲ ರಿಪೀಟ್ ಕ್ವಶನ್ನೇ, ಸೇಮ್ ಕ್ವಶನ್ಸೇ ರಿಪೀಟ್ ಇತ್ತು. ಅದರಲ್ಲಿ 20 ಕ್ವಶನ್ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಟೋಟಲ್ 2 ಪಾರ್ಟಲ್ಲಿ ಈ ವಿಡಿಯೋ ಬರುತ್ತೆ. ಓಕೆನಾ? ಟೋಟಲ್ 2 ಪಾರ್ಟಲ್ಲಿ ಈ ವಿಡಿಯೋ ಬರುತ್ತೆ. ಒಂದು ಪಾರ್ಟಲ್ಲಿ 10 ಕ್ವಶನು, ಇನ್ನೊಂದು ಪಾರ್ಟಲ್ಲಿ 10 ಕ್ವಶನ್ ಅಂತ ಬರುತ್ತೆ. ಈಗ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಮ್ಮ. ಇವಾಗ ಪಾರ್ಟ್ 1ನಲ್ಲಿ ನಿನ್ನ ಬಾಯಾರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಆಯ್ತು. ಓಕೆ, ಈಗ ಟೈಮ್ ವೇಸ್ಟ್ ಮಾಡೋದೇ ಶುರು ಹಚ್ಕೊಳ್ಳೋಣಮ್ಮ. ತೆಗಿಯಮ್ಮ, ಒಂದೊಂದೇ ತೆಗೆದು ಅದ್ರಲ್ಲಿ ಏನ್ ಬರ್ದಿದೆ ಅಂತ ಓದಿ ಪಪ್ಪ ಅಮ್ಮ ನೀವಿಬ್ರು ಆನ್ಸರ್ ಹೇಳಬೇಕು. ಕಾಣ್ತಾನೆ ಇಲ್ಲ ಅಲ್ವೇನಾ? ಕಾರಣದ ಫಸ್ಟ್ ಹಿಂಗಿಡ್ಕೋ. ಇಷ್ಟು ಚಿಕ್ಕ ಅಕ್ಷರ ಬರ್ದ್ರೆ ನೀನು ಫಸ್ಟ್ ರೆಡಿ ಇಡ್ಕೋಬೇಕು ನೀನು. ದೊಡ್ಡ ಬೋರ್ಡ್ ಬರ್ದ ಈಗ ಕಾಣ್ತಿದ್ಯಾ? ಓದು. ಅಮ್ಮ ಅಪ್ಪ ಮದುವೆಯಾಗಿ ಎಷ್ಟು ವರ್ಷ ಆಯ್ತು? ಓಕೆ, ನಮ್ಮ ಅಪ್ಪ ಅಮ್ಮ ಮದುವೆಯಾಗಿ ಎಷ್ಟು ವರ್ಷ ಆಯ್ತು? ತಾಳಿ ಅಮ್ಮ ಹೇಳೋದು ಬೇಡ, ಪಾಪ ನೀವ್ ಹೇಳಿ. 34 ವರ್ಷ ಆಗಿರ್ಬೋದು. ಹೌದಮ್ಮ? 34 ವರ್ಷ. ಹೌದಾ? ಓ ಸೂಪರ್. ನಮ್ಮ ಅಪ್ಪ ಸುಳ್ಳು ಹೇಳ್ತಾರೆ ಅಥವಾ ತಪ್ಪು ಹೇಳ್ತಾರೆ ಅಂತ ಅನ್ಕೊಂಡಿದ್ದೆ. ಹೌದಾ? ಪಕ್ಕನ ಅಥವಾ ಸುಮ್ಮನೆ ಗಂಡನ ಬಚಾವ್ ಮಾಡಕ್ಕೆ ಇಲ್ಲ 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 ದೊಡ್ಡ ಮಗನ ಏಜ್ ನೋಡಿ ಅಲ್ಲಿ ಲೆಕ್ಕ ಹಾಕಿದಂತೆ ಮಾವ. 34 ವರ್ಷ. ಓಕೆ, ನೀವು ಕೇಳಿದಕ್ಕೆ ಆನ್ಸರ್ ಸಿಕ್ಕಿದೆ ಅನ್ಕೊಂತೀನಿ. 34 ವರ್ಷ ಆಯ್ತು ನಮ್ಮ ಅಪ್ಪ ಅಮ್ಮನ ಮದುವೆ ಆಗಿ. ನೆಕ್ಸ್ಟ್ ನೀವು ತೆಗೀರಿ. ಸಿಕ್ಕಾಪಟ್ಟೆ ಇದೆ. ಹಂಗಲ್ಲ, ಹಿಂಗೆ ಅಮ್ಮಂಗೆ ಕೊಡಿ, ಅಮ್ಮನೇ ಅಂಕಲ್, ನೀವು ಮತ್ತೆ ನಿಮ್ಮ ವೈಫು ಏನು ಕೆಲಸ ಮಾಡೋದು? ನೀವು ಯಾವಾಗಲೂ ಎಷ್ಟು ಖುಷಿಯಿಂದ ಇರ್ತೀರಾ ಅಲ್ವಾ? ಅಂಕಲ್, ನೀವು ಮತ್ತೆ ನಿಮ್ಮ ವೈಫು ಏನ್ ಕೆಲಸ ಮಾಡೋದು? ನೀವು? ನಮ್ದು ಮುಂಚೆ ಬಿಸ್ನೆಸ್ ಇತ್ತು, ಈಗ ಎಲ್ಲ ಬಾಡಿಗೆ ಕೊಟ್ಟಿದ್ದೀನಿ, ಈಗ ಆರಾಮಾಗಿ. ಅಮ್ಮ ನೀನೇನ್ ಕೆಲಸ ಮಾಡೋದು? ಅಡಿಗೆ ಮಾಡೋದು. ನಮ್ಮಪ್ಪ ರಿಟೈರ್ಡ್, ನಮ್ಮಮ್ಮ ಹೌಸ್ ವೈಫ್. ಈಗ ರಿಟೈರ್ಮೆಂಟ್ ಇಲ್ಲ. ಆಕ್ಚುಲಿ ಅದೇ ಹೇಳಲ್ಲ, ಹೌಸ್ ವೈಫ್ ಆದವ್ರಿಗೆ ರಿಟೈರ್ಮೆಂಟ್ ಅನ್ನೋದೇ ಇರಲ್ಲ. ಬಟ್ ಇವ್ರು ಇರೋದಕ್ಕೇನೆ ಮನೆ ಚೆನ್ನಾಗಿ ನಡೆಯೋದು, ಅಷ್ಟೇ ನಾನು ಹೇಳೋದು. ಅದು ಬಿಟ್ರೆ ಇನ್ನೊಂದು ಮೇನ್ ಆಗಿ ಕೇಳಿದ್ದಾರೆ, ಎಷ್ಟು ಖುಷಿಯಿಂದ ಇರ್ತೀರಾ ಅಲ್ವಾ ನೀವು ಅಂತ. ಹೆಂಗೆ ಸೀಕ್ರೆಟ್? ಯಾವ ಆಸೆ ಇಲ್ಲ ಅಂದ್ರೆ ಖುಷಿಯೇ ಇರುತ್ತೆ. ಮಕ್ಕಳು ಖುಷಿಯಾಗಿದ್ರೆ ನಾವು ಖುಷಿಯಾಗಿರ್ತೇವೆ. ಅಂಕಲ್ ಮುಂಚೆ ಆಕ್ಟರ್ ಆಗಿದ್ರ? 100% ನಿಮ್ಮ ಡ್ಯಾನ್ಸ್ ವಿಡಿಯೋಸ್, ಆಕ್ಟಿಂಗ್ ವಿಡಿಯೋಸ್ ನೋಡ್ಕೊಂಡು ಹಾಕಿರ್ತಾರೆ ಕ್ವಶನ್. ಹೇಳಿ ಪಾಪ, ಇದಕ್ಕೆ ಆನ್ಸರ್ ಕೊಡಿ. ಅಯ್ಯೋ, ಮುಂಚೆ ಆ್ಯಕ್ಟರ್ ಆಗಿದ್ದೆ ನಾನು. ಒಂದು 4-5 ಪಿಕ್ಚರ್ ಆ್ಯಕ್ಟ್ ಮಾಡಿದ್ದೆ, ಚಿಕ್ಕ ರೋಲ್ ಆಗಿ. ಡ್ರಾಮಾದಲ್ಲಿ ಮಾಡಿದ್ದೆ, ಭರತನಾಟ್ಯ ಮಾಡಿದ್ದೆ. ಅವಾಗೆಲ್ಲ ಒಂದು ಮದುವೆ ಮುಂಚೆ. ಮದುವೆ ಆದಮೇಲೆಲ್ಲ ಇಲ್ಲ. ನಮ್ಮ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಜೊತೆಯೂ ನಾನು ಸ್ವಲ್ಪ ಇತ್ತು ಪರಿಚಯ, ಎಲ್ಲ ಚೆನ್ನಾಗಿತ್ತು. ಆಯಿತಾ? ರವಿಚಂದ್ರನ್ ಜೊತೆಗೆ ಅರ್ಜುನ್ ಸರ್ಜಾ, ಅನಂತ್ ನಾಗು, ವಿನೋದ್ ಅಳ್ವಾ ಎಲ್ಲರ ಜೊತೆ ಚಿಕ್ಕ ಪಾರ್ಟಾಗಿ ಅಭಿನಯ ಮಾಡಿದ್ದೆ. ವರ್ಣಚಕ್ರ, ನಾನಿನ್ನ ಪ್ರೀತಿಸುವೆ, ಅವನ ಕಣ್ಣು, ಕುಂಕುಮ ಭಾಗ್ಯ, ತಾಳಿಯಾಣೆ. ಸೊ ಇಷ್ಟು ಮೂವಿಗಳಲ್ಲಿ ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಕಾಣಿಸ್ಕೊಂತ ನೀವು ಬೂತ್ ಕನ್ನಡಿ ಹಿಡ್ಕೊಂಡು ಹುಡ್ಕೋದ್ರೆ ನಮ್ಮಪ್ಪ ಕಾಣಿಸ್ತಾರೆ. ಸೊ ಅದೇ ನಮ್ಮಪ್ಪ ಆಕ್ಟರ್ ಆಗಿದ್ರು. ಸೊ ಹಾಗಾಗಿ ಅಲ್ಲಿಂದ ಕಲೆ ಇಲ್ಲಿಗೆ ಶಿಫ್ಟ್ ಆಗಿದೆ ಅಷ್ಟೇ. ನಾನು ಈಗ ಮಗನ ಜೊತೆ ಆಕ್ಟ್ ಮಾಡ್ತೀನಿ. ಹೌದು, ನಮ್ಮ ಜೊತೆ ಆಕ್ಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಪಪ್ಪ ತೆಗೀರಿ. ಪ್ರಿಂಟ್ ಮಾಡ್ಕೊಂಡ್ ಬಂದಿದ್ನಿ. ಇವಾಗ ನಿಮ್ಮ ಮಗ ಹೀರೋ ಪೊಸಿಷನ್ ನಿಮಗೆ ಖುಷಿ ಕೊಟ್ಟಿದ್ಯಾ? ನಾನಿವಾಗ ಇರೋ ಪೊಸಿಷನ್ ನಿಮಗೆ ಖುಷಿ ಕೊಟ್ಟಿದ್ಯಾ ಅಂತ? ಎಸ್ ಹೌದು, ಖಂಡಿತ. ಎಲ್ಲ ನಿಮ್ಮಿಂದ ಖುಷಿ ಕೊಟ್ಟಿದೆ. ಎಲ್ಲ ನಿಮ್ಮಿಂದನೇ. ಹೌದಾ? ಖುಷಿ ಇದೆಯಾ ನಿಮ್ಗೆ? ನಿಮ್ಮ ಆಶೀರ್ವಾದ ಸದಾ ಇರಲಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್
ಎಲ್ಲ ದೊಡ್ಡ ದೊಡ್ಡದೇ ಸೋ ನೈಸ್ ಆಂಟಿ ಅಂಕಲ್. ಮಗ ಸೊಸೆ ಜೊತೆ ನೀವು ಕೂಡ ತುಂಬಾನೇ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ. ನಾನು ಮಾಡಿಲ್ಲಪ್ಪ dance. ಸ್ವಲ್ಪ ಈ ಕಡೆ ನೋಡು ಕಂದ. ಮಾಡ್ತಾರೆ ನಮ್ಮ ಅಮ್ಮನೂ ಭರತನಾಟ್ಯ ಕಥಕ್ಕಳಿ ಎಲ್ಲ ಕರೀತಾರೆ. ಇಂಟ್ರೆಸ್ಟ್ ಜಾಸ್ತಿ ಆಗಿದೆ ಈಗ ಅವರೇ ಕರೆಯೋದು. ಇವಾಗ ಅವರೇ ಕರೀತಾರೆ. ಹೇಳಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಹೇಳಿ, ಅದ್ರ ಒಳಗುಟ್ಟೆ ಹೇಳಿ. ಏನಿಲ್ಲ, ನಾನು ಚಿಕ್ಕದಿರುವಾಗ ಅಂದರೆ ಮದುವೆ ಮುಂಚೆ ನಾನೊಂದು 2 ವರ್ಷ ಭರತನಾಟ್ಯಕ್ಕೆಲ್ಲ ಹೋಗಿದ್ದೆ. ಆವಾಗ ಮದುವೆ ಆದ್ಮೇಲೆ ಎಲ್ಲ ಮುಗೀತು. ಮದುವೆ ಆದಮೇಲೆ ನಮ್ಮ ಸಂಸಾರ ಡ್ಯಾನ್ಸು ಅದೇ ಅದರೆಲ್ಲ ಮುಳುಗಿದ್ದೀನಿ. ಆಮೇಲೆ ಇವ್ರದ್ದೆಲ್ಲ ಮಕ್ಕಳದೆಲ್ಲ ವೆಸ್ಟರ್ನ್ ಡ್ಯಾನ್ಸ್ ಅಲ್ವಾ, ಈಗೆಲ್ಲ ಬೇರೆ ಚೇಂಜಸ್ ಎಲ್ಲ ಏನೋ ಸ್ವಲ್ಪ ಸ್ವಲ್ಪ ಹೇಳ್ಕೊಡ್ತಾನೆ ಮಗ, ಅದು ಸ್ವಲ್ಪ ಸ್ವಲ್ಪ ಮಾಡ್ತಿರೋದು. ಅಮ್ಮ ನೀನು ಮೊದಲು ಎಲ್ಲಿ ಡ್ಯಾನ್ಸ್ ಮಾಡ್ತಿದ್ದೆ? ನಾವು ಮೊದಲು ಸ್ಕೂಲು ಕಾಲೇಜಲ್ಲೆಲ್ಲ ಮಾಡ್ತಿತ್ತು, ಅದು ಬಿಟ್ಟರೆ ಎಲ್ಲೂ ಡ್ಯಾನ್ಸ್ ಮಾಡೋಕ್ಕೆ ಹೋಗಿಲ್ಲ. ಈಗ ಇವನು ಇದ್ರ ರೀಲ್ಸಲ್ಲೇ ಡ್ಯಾನ್ಸ್ ಸ್ವಲ್ಪ ಸ್ವಲ್ಪ. ಓಕೆ, ನೆಕ್ಸ್ಟ್ ಪಾಪ. ತಗೊಂಡು ಎಸ್, ಪರವಾಗಿಲ್ಲ, ನನಗೆಲ್ಲ ಕನ್ನಡ ಬರ್ತಿದೆ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಓದಿ ಬರ್ತಲ್ಲ ನಿಮ್ಗೆ. ಹಾಂ, ನಿಮ್ಮ ಮಗ ಮತ್ತು ಸೊಸೆ ನಿಮ್ಮ ಜೊತೆ ಹೇಗೆ ಇರುತ್ತಾರೆ? ವಿಡಿಯೋ ಅಲ್ಲಿ ನೀವು ಇರೋ ತರನೇ ಡೈಲಿ ಲೈಫ್ ಅಲ್ಲಿ ಕೂಡ ಇರ್ತೀರಾ. ಅಂದ್ರೆ ನೀವು ಒಂದು ವಿಡಿಯೋದಲ್ಲಿ ಜನರಿಗೆ ನಾವು ತೋರ್ಸೋ ತರನೇ ಇದೀವ ಅಥವಾ ಕಟ್ ಅಂದ ಮೇಲೆ ಬೇರೆ ತರ ಇರ್ತೀವ ನಾವು ನೀವೆಲ್ಲ ಅಂತ? ಇಲ್ಲ ಇಲ್ಲ, 100ಕ್ಕೆ 100 ಸತ್ಯ. ವಿಡಿಯೋದಲ್ಲಿ ಹೇಗಿದ್ದೇವೆ ರಿಯಲ್ಲು ಹಾಗೆ ಇದ್ದೇವೆ ನಾವು. ನಮ್ಮ ಬಂಧ ಅನುಬಂಧ ಸ್ವರ್ಗವೇ ನಾಚುವ ಹಾಗಿದೆ. ಹೇಳಮ್ಮ ನೀನು. ನಾವು ವಿಡಿಯೋದಲ್ಲಿ ಹೆಂಗೆ ತೋರಿಸ್ತೇವೋ ಹಾಗೆ ಇದ್ದೇವೆ. ವಿಡಿಯೋದಲ್ಲಿ ಕೆಲವೊಮ್ಮೆ ಅಪೋಸಿಟ್ ಆಗಿ ಮಾಡ್ಬೋದು, ಆದ್ರೆ ಮನೇಲಿ ಮಾತ್ರ ಪಾಸಿಟಿವ್ ಆಗಿ ಇರ್ತೇವೆ ಎಲ್ಲರೂ. ನಾವು ಖುಷಿಯಾಗಿ ಓಪನ್ ಹಾರ್ಟ್. ನೀನ್ ತಾನೇ ಸೊಸೆಯಾಗಿ ಬಂದಿದ್ದು, ನೀನ್ ಹೇಳು ನಾವ್ ಹೆಂಗಿರ್ತೀವಿ. ಯಾವಾಗ್ಲೂ ಖುಷಿಯಾಗಿ ಚೆನ್ನಾಗಿರ್ತೀವಿ. ಜಗಳ ಗಿಗ್ಲ ಆತರ ಎಲ್ಲ ಏನಿರಲ್ಲ, ಚೆನ್ನಾಗಿದ್ದೀವಿ. ಚೆನ್ನಾಗೇ ಇದೀವಿ ನಾವು. ಅದು ನಿಜಾನೇ 100%. ಎಷ್ಟು ಇವಾಗ ವಿಡಿಯೋದಲ್ಲಿ ನೋಡ್ದಂಗೆ ರಿಯಲ್ ಲೈಫಲ್ಲಿ ಇರೋದು ಕಷ್ಟ. ಯಾಕೆಂದ್ರೆ ವಿಡಿಯೋದಲ್ಲಿ ನಾವು ತುಂಬಾ ಚೆನ್ನಾಗಿ ತೋರಿಸ್ಕೋಬಹುದು, ಬಟ್ ರಿಯಲ್ ಲೈಫಲ್ಲಿ ಕಷ್ಟ. ಬಟ್ ನಾವು ರಿಯಲ್ ಲೈಫಲ್ಲಿ ಆಕ್ಚುಲಿ ವಿಡಿಯೋಗಿಂತ ಏನೋ ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡು, ಬಟ್ ನಾನ್ ಸೈಲೆಂಟ್ ಅಷ್ಟೇ. ನಮ್ಮ ಅಪ್ಪ ಅಂತೂ ಎಕ್ಸ್ಟ್ರೀಮ್ ಕಾಮಿಡಿ, ಹೆವಿ ಕಾಮಿಡಿ. ಅಂದ್ರೆ ಕಾಲು ಎಳ್ದಿಡ್ತಾರೆ ನಮ್ದೆಲ್ಲ. ಮೇನ್ ಆಗಿ ನನ್ನ ಹೆಂಡತಿ ಕಾಲಂತೂ ಹೆವಿ ಎಳ್ದಾಕ್ತಾರೆ. ಅವರಿಬ್ರು ತುಂಬಾ ಚೆನ್ನಾಗಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡಿರ್ತಾರೆ. ಹೌದು, ಕಾಮಿಡಿಯಾಗಿ ಕಾಮಿಡಿಯಾಗಿರ್ತಾರೆ. ಕಂಪ್ಲೀಟ್ ನಮ್ದು ಒಂಥರ ಕಾಮಿಡಿ ಹ್ಯಾಪಿ ಫ್ಯಾಮಿಲಿ. ಓಕೆ, ನೆಕ್ಸ್ಟ್. ನಿಮ್ಮ ಅಪ್ಪ ಅಮ್ಮ ಯಾವತ್ತೂ ಜಗಳನೇ ಆಡಿಲ್ವಾ? ಅಂಕಲ್ ನಿಮ್ಗೆ ಕೊಟ್ಟಿರೋ ಫಸ್ಟ್ ಗಿಫ್ಟ್ ಏನು? ಪಾಪ ನೀವು ಅಮ್ಮಂಗೆ ಏನಾರು ಫಸ್ಟ್ ಗಿಫ್ಟ್ ಅಂತ ಯಾವಾಗಾದ್ರು ಕೊಟ್ಟಿದ್ದೇನಾ? ನೆನಪಿದೆ? ಆದಾಗ ಅಥವಾ ನೋಡಕ್ ಬಂದಾಗ ಫಸ್ಟ್ ಗಿಫ್ಟ್ ಕೊಟ್ಟಿರೋದು ಏನಪ್ಪ ಕೊಟ್ಟೆ? ಅದ್ ನೀವ್ ಹೇಳ್ಬೇಕು. ಅದು 34 ವರ್ಷ ಆಯ್ತಲ್ಲ, ಅದು ಈಗ ಎಲ್ಲ ಕೆಲವು ಮರ್ತೋಗಿದೆ. ಅವಳಿಗೆ ಜ್ಞಾಪಕ ಇರುತ್ತೆ. ನೆನಪಿದ್ದಂಗೆ ಕಾಣ್ತಿಲ್ಲ. ನಮಗೆ ಫಸ್ಟ್ ಗಿಫ್ಟ್ ಅಂದರೆ ಒಂದು ಸೀರೆ ಕೊಟ್ಟಿದ್ರು. ಮದುವೆ ಆಗಿ ಎಷ್ಟು ಸ್ವಲ್ಪ ದಿನದಲ್ಲೇ ಒಂದು ಸೀರೆ ಕೊಟ್ಟಿದ್ರು. ಇದರಲ್ಲಿ ಅರಿಶಿನ, ಕುಂಕುಮ, ಬಳೆ, ಸೀರೆ, ಹೂವು ಎಲ್ಲ ಇದೆ. ಸೀರೆ ಕೊಟ್ಟಿದ್ರಾ? ನೆನಪಿದೆ. ಅದು ಲೈಟ್ ಆರೆಂಜ್ ಕಲರ್. ನೆನಪಿದೆ. ಇದೆ ಇರಬೇಕು. ಪಾಪ ಇವಾಗ ಆಕ್ಚುಲಿ ಓಕೆ, ಫಸ್ಟ್ ಗಿಫ್ಟ್ ಓಕೆ ಇದಾಯ್ತು. ಅಪ್ಪ ಅಮ್ಮ ನೀವು ಯಾವತ್ತು ಜಗಳನೇ ಆಡಿಲ್ವಾ? ಈ ಕ್ವಶನ್ ತುಂಬಾ ಅಂದ್ರೆ ಸಿಕ್ಕಾಪಟ್ಟೆ ಬಂದಿದೆ. ನೀವಿಬ್ರು ಜಗಳನೇ ಆಡಿಲ್ವಾ? ಅಮ್ಮ ನೀನ್ ಹೇಳೋದಕ್ಕೆ ಆನ್ಸರ್. ಜಗಳನೂ ಆಡ್ತೇವೆ, ಕಾಂಪ್ರಮೈಸು ಆಗ್ತೇವೆ. ಪಾಪ ನೀವ? ಇದೆಲ್ಲ ಕಾಮನ್ ಇದ್ದದ್ದು, ಎಲ್ಲರ ಮನೇಲಿ ಇದ್ದ ಎಲ್ಲ ಕಡೆ ಇದ್ದಿದ್ದೆ ಅದು. ಬಟ್ ನನಗ್ ಬುದ್ಧಿ ಬಂದಾಗಿಂದ ನಾನ್ ನೋಡ್ದಂಗೆ ನಮ್ಮ ಅಪ್ಪ ಅಮ್ಮ ಜಗಳನೇ ಆಡಿಲ್ಲ. ಅಂದ್ರೆ ಮುನ್ನಿಸ್ಕೊಂತಾರೆ, ಅಂದ್ರೆ ಸ್ವಲ್ಪ ಲೈಟ್ ಆಗಿ ಒಂದ್ 5 ನಿಮಿಷ ಮಾತ್ಬಿಟ್ಟಿರ್ತಾರೆ, ಅಥವಾ ನಮ್ಮಮ್ಮ ಸ್ವಲ್ಪ ಹುರ್ಕ ಮಾತಾಡಿರ್ತಾರೆ, ಅಥವಾ ನಮ್ಮಪ್ಪ ಹುರ್ಕ ಮಾತಾಡ್ತಾರೆ. ಅದು ಬಿಟ್ರೆ ಜಗಳ ಅನ್ನೋ ಪದ ಇವರಿಬ್ಬರಿಗೆ ದೂರ. ಜಗಳ ಅನ್ನೋ ಪದ ಇವರಿಬ್ಬರಿಗೆ ದೂರ. ನನಗ್ ಬುದ್ಧಿ ಬಂದಾಗಿಂದ ನಮ್ಮ ಅಪ್ಪ ಅಮ್ಮ ಜಗಳ ಆಡಿದ್ ನಾನು ನೋಡೇ ಇಲ್ಲ ಬಿಡಿ. ಸ್ವಲ್ಪ ಸಿಟ್ಟಲ್ಲಿದ್ರೆ ಮಕ್ಕಳ ವಿಷಯದಲ್ಲಿ ಮಾತ್ರ ನಾವು. ಹೌದು, ನಾನು ಅಮ್ಮ ಜಗಳ ಆಡ್ತೀವಿ, ಅಂದ್ರೆ ಜೋರ್ ವಾಯ್ಸಲ್ಲಿ. ಅದು ಬಿಟ್ರೆ ಅಪ್ಪ ಅಮ್ಮ ಜಗಳ ಆಡಿದ್ದು ನಾನು ನೋಡಿ. ಪಾಪ ನೀವು ಲಾಸ್ಟ್ 10ನೇ ಕ್ವಶನ್ ಇದು. ಇನ್ನ 2 ಇದೆ. ಓಕೆ, ಇನ್ನೊಂದು. ಎಸ್, ಉಲ್ಟಾ. ಉಲ್ಟಾ.
ನಿಮ್ಮ ಅಪ್ಪ ಅಮ್ಮನ ಹೆಸರೇನು? ನಿಮ್ಮ ಹೆಸರು ಹೇಳಿ ಪಾಪ. ಮೈ ನೇಮ್ ಇಸ್ ಕೆ ಗಣೇಶ್, ಫಾದರ್ ನೇಮ್ ಇಸ್ ಎ ಕಾಶಿನಾಥ್, ಮದರ್ ನೇಮ್ ಇಸ್ ವಿಜಯಮ್ಮ. ನನ್ನ ಹೆಸರು ದಿನಾಕರ ಎಚ್. ದಿನಾಕರ ಹಾವಂಜೆ ದಿನಾಕರ ಅಂತ. ಹೆಚ್ಚ್ ಅಂದ್ರೆ ಹಾವಂಜೆ. ಹಾ. ನಮ್ಮ ತಂದೆಯವರ ಹುಟ್ಟಿದ ಊರು ಹಾವಂಜೆ. ಎಲ್ಲಿ ಬರುತ್ತೆ ಹೇಳಿ ಅದು? ಉಡುಪಿಯಿಂದ 15 ಕಿಲೋಮೀಟ್ರು ಹಾವಂಜೆ ಅಂತ. ಉಡುಪಿ ಮುಂಚೆ ತಾಲೂಕಾಗಿತ್ತು, ಈಗ ಡಿಸ್ಟಿಕ್ ಆಗಿದೆ. ಕುಂದಾಪುರ ತಾಲೂಕು ಈಗ ಓಕೆ. ಹಾವಂಜೆಗೆ. ಉಡುಪಿಯಿಂದ 15 ಕಿಲೋಮೀಟರ್. 15 ಕಿಲೋಮೀಟರ್ ಅಲ್ಲಿ ನನ್ನ ಮನೆ, ನನ್ನ ತಾಯಿ ಮನೆ. ಓಕೆ. ಅಮ್ಮ ನೀನು? ನನ್ನ ಹೆಸರು ಅನಿತಾ ಅಂತ. ಹಾ. ನಮ್ಮ ಅನಿತಾ ಇನ್ಶಿಯಲ್ ಸಮೇತ ಹೇಳ್ಬೇಕು. ಅನಿತಾ ದಿನಕರ್. ಅನಿತಾ ದಿನಕರ್. ಓಕೆ. ನಮ್ಮ ತಂದೆ ಹೆಸರು ಗುರುರಾಜ್ ಶೆಟ್ಟಿ, ಹಾ. ತಾಯಿ ಹೆಸರು ಭಾಗೀರಥಿ ಶೆಟ್ಟಿ. ಆಮೇಲೆ ಈ ಅಜ್ಜಿ ಹೆಸರು ಎಲ್ಲ ಹೇಳ್ಬಿಡು. ನಿನ್ನ ಹೆಸರಷ್ಟೇ ಕೇಳಿದ್ದು. ಊರೇ ಹೇಳು ಮತ್ತೆ. ನಮ್ಮ ಊರು ಉಡುಪಿ. ಓಕೆ. ಉಡುಪಿಲಿ ಕೆಲಸಂಕ. ಕಲ್ಸಂಕ ಅಲ್ಲಿ ಇರೋದು. ಓಕೆ. ಲಾಸ್ಟ್ ತೆಗಿಯಮ್ಮ. ಅಲ್ಲ, ಇನ್ನೊಂದು 2 ಇದೆಯಾ? ಓಕೆ. ಇನ್ನೊಂದಿದೆ. ನಿಮ್ಮ ಸೊಸೆ ಬಗ್ಗೆ ಹೇಳಿ. ನಿನ್ನ ನೋಡಿದ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ. ಹಾಗೆ ಬೇರೆಯವರ ಸೊಸೆ ಹೇಗೆ ಇರಬೇಕು ಅತ್ತೆ ಜೊತೆ ಹೇಳಿ. ಆಡ್ಕೊಂಡು ಹೇಳು, ಏನೇನು ಹೇಳು, ಕಂಪ್ಲೇಂಟ್ ಹೇಳಮ್ಮ. ಇದು ಒಳ್ಳೆ ಅವಕಾಶ ನಿಮಗೆ. ನಿಮ್ ಸೊಸೆ ನನ್ನ ಸೊಸೆ ತುಂಬಾ ಒಳ್ಳೆಯವಳು. ಜಗಳ ಆಡ್ತಾಳೆ, ಆಮೇಲೆ ನಮ್ಗೆ ಬೈತಾಳೆ, ಆಮೇಲೆ ನಮ್ಮನ್ನೇ ಪ್ರೀತಿ ಮಾಡ್ತಾಳೆ. ಅವಳ ತಂದೆ ತಾಯಿ ಹೆಂಗೋ ಹಂಗೆ ನೋಡ್ಕೊತಿದ್ದಾಳೆ ನಮ್ಮನ್ನು. ಬರೀ ಡೌಗಳು ನಿಮ್ದು ನಿಜವಾಗ್ಲು. ಆಮೇಲೆ ಅತ್ತೆ ಸೊಸೆ ಯಾವಳು ತಾಯಿ ಮಗಳ ಥರ ಇರಬೇಕು. ಪ್ರೀತಿ ಸೊಸ ಚೆನ್ನಾಗಿ ನೋಡ್ಕೊಂತ ಇರಬೇಕು. ಅಮ್ಮ ಬೇರೆ ಸೊಸೆ ಅತ್ತೆ ಜೊತೆ ಹೇಗಿರ್ಬೇಕು ಅನ್ನೋದು ನಾವು ಅಂದ್ರೆ ಅಲ್ಲಿ ತಾಯಿ ಮನೆಯಲ್ಲಿ ತಾಯಿ ಇದ್ರೂ ಗಂಡನ ಮನೆಗೆ ಬಂದಾಗ ತನ್ನ ಅತ್ತೆನ ತಾಯಿ ಅಂತಾನೆ ಭಾವಿಸಿ ನೋಡ್ಕೋಬೇಕು. ಓಕೆ. ಹಾಗೆ ಅತ್ತೆನೂ ಅಷ್ಟೇ ತನ್ನ ಮಗಳ ತರ ನೋಡ್ಕೋಬೇಕು ಸೊಸೆನ. ಓಕೆ. ಯಾಕಂದ್ರೆ ಮಗಳು ಮದುವೆ ಆಗಿ ಹೋಗ್ತಾಳೆ, ಇವ್ರ ಜೊತೆ ಇರೋದು ಸೊಸೆನೇ ಅಲ್ವಾ ಲಾಸ್ಟ್ವರೆಗೂ. ಹಂಗಾಗಿ ಸೊಸೆನ ಮಗಳ ತರನೇ ಹೇಳ್ಬಿಟ್ರು ನೋಡ್ಕೋಬೇಕು. ನೋಡಮ್ಮ. ಸೂಪರ್. ಹಾಗಾದ್ರೆ ನಿನ್ ಸೊಸೆ ಕಂಡ್ರೆ ಇಷ್ಟನಾ ನಿಂಗೆ? ಹೌದಪ್ಪ, ತುಂಬಾ ಇಷ್ಟ ನನಗೆ. ಅಲ್ಲಪ್ಪ, ಗಂಡನ ಬಿಟ್ಟು ಬಂದಿಲ್ಲಲ್ಲ ಬೆಂಗಳೂರಿಗೆ ಸೊಸೆ ನೋಡಕ್ಕಾಗಿ. ಅದು ಹೇಳಿಲ್ಲಲ್ಲ. ಸೊಸೆ ನೋಡ್ಕೊಳಕ್ಕೋಸ್ಕರ ಗಂಡನೇ ಬಿಟ್ಟು ಬಂದ ತಾಯಿ. ನಾನು ಹಾಸನದಲ್ಲಿದ್ದೀನಿ ಅಲ್ವಾ. ತಗೊಳ್ಳಿ. ನಿಮ್ಮ ಸಂತೋಷದ ಗುಟ್ಟು ಏನು? ನಮಗೂ ಹೇಳಿ ಸರ್ ಅಂಡ್ ಮೇಡಮ್. ನಿಮ್ ಸಂತೋಷದ ಗುಟ್ಟೇನು? ಪಾಪ ನೀವು ಹೇಳಿ ಫಸ್ಟ್. ಇವಾಗ ನಿಮ್ಮ ಸಂತೋಷದ ಗುಟ್ಟು ಏನಿಲ್ಲ. ಸಂತೋಷ ಅಂದರೆ ನಾವು ಮೇಲೆ ನೋಡಬಾರ್ದು, ಕೆಳಗೆ ನೋಡಿ ನಡಿಬೇಕು. ಮನಸ್ಸಿಗೆ ಯಾವುದು ತಗೊಳ್ಬಾರ್ದು ಜಾಸ್ತಿ. ಮೇಲಿಂದ ಕಲ್ಲೆಸಿದ್ರೆ ಅದು ನೋಡಬಾರ್ದು ಜಾಸ್ತಿ, ಕೆಳಗೆ ನೋಡಿ ನಡಿಬೇಕಂತ ಹೇಳಿದ್ರೆ ಸಿರಿತನ ಬರ್ತನದಲ್ಲಿ ಹೇಳ್ತಿರೋದು ನಾವು. ಓಕೆ. ಹಂಗೆ ಇದ್ದದಲ್ಲೇ ಆನಂದವಾಗಿ ಸುಖವಾಗಿ ಇರ್ಬೇಕು ನಾವು, ನಗ್ನಾಗ್ತಾ. ಅದೇ ಜೀವನ. ಓಕೆ. ಅಮ್ಮ ನೀನು? ನಿನ್ನ ಸಂತೋಷದ ಗುಟ್ಟು? ನಮ್ಮ ಸಂತೋಷದ ಗುಟ್ಟು ಏನೂ ಇಲ್ಲ. ಪ್ರೀತಿ ಇರಬೇಕು, ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇರಬೇಕು. ಪ್ರೀತಿ ವಿಶ್ವಾಸ ಮುಖ್ಯ. ಅದು ಸರಿಯಾಗಿದ್ದರೆ ಈ ದುಡ್ಡು ಆಸ್ತಿ ಅದ್ರ ಬಗ್ಗೆ ಚಿಂತೆ ಮಾಡಬಾರ್ದು. ನಂಬಿಕೆ ಪ್ರೀತಿ ಅಷ್ಟೇ ಮುಖ್ಯ. ಪ್ರೀತಿ. ಹಾಂ, ಅದೇ ಪ್ರೀತಿ ಇರೋ ಕಡೆ ನಂಬಿಕೆ ತಾನಾಗೆ ಇರುತ್ತೆ. ಸಂತೋಷ ತಾನಾಗೆ ಇರುತ್ತೆ. ಬೇಬಿ ನಿನ್ನ ಸಂತೋಷದ ಗುಟ್ಟು? ಸಂತೋಷದ ಗುಟ್ಟಲ್ಲ, ಸಂತೋಷದ ಗುಟ್ಟೆ ಹೇಳು. ನಾವು ಫಸ್ಟ್ ಖುಷಿಯಾಗಿರ್ಬೇಕು, ಅವಾಗ ಬೇರೆಯವ್ರನ್ನ ಖುಷಿಯಾಗಿ ನೋಡ್ಕೊಬೋದು. ಸೊ ನಾವ್ ಯಾವಾಗ್ಲೂ ಖುಷಿಯಾಗಿ ಚೆನ್ನಾಗಿರ್ಬೇಕು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಾರ್ದು. ಅವಾಗ ಬೇರೆಯವ್ರ ಜೊತೆ ಚೆನ್ನಾಗಿರ್ಬೋದು. ಸೊ ಗೊತ್ತಾಯ್ತಲ್ಲ, ಈಗ ಟೋಟಲ್ 10 ಕ್ವಶನ್ ನೀವು ಕೇಳಿದ್ದು ಅಲ್ಲಿ 10 ಕ್ವಶನ್. ಸಂತೋಷದ ಗುಟ್ಟು ನನ್ನ ಸಂತೋಷದ ಗುಟ್ಟೆ ಇವ್ರುಗಳೇ ಅಷ್ಟೇ. ನನ್ನ ಆನ್ಸರ್ ಇವ್ರುಗಳೇ. ಯಾಕೆಂದ್ರೆ ಇವ್ರುಗಳು ನನ್ನನ್ನು ಪ್ರೀತಿಯಿಂದ ತುಂಬಾ ಚೆನ್ನಾಗಿ ನೋಡ್ಕೊಂಡಿರೋದಕ್ಕೆ ನಾನು ತುಂಬಾ ಖುಷಿಯಾಗಿದ್ದೀನಿ ಅಷ್ಟೇ ನಾನು ಹೇಳೋದು. ನನ್ನ ಸಂತೋಷದ ಗುಟ್ಟು ಅಂದರೆ ನಮ್ಮ ಅಪ್ಪ ಅಮ್ಮ, ನನ್ನ ಹೆಂಡತಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳೇ ನನ್ನ ಸಂತೋಷದ ಗುಟ್ಟು. ಆ ಗುಟ್ಟೆ ನನ್ನ ಸಂತೋಷ ಅಷ್ಟೇ. ಸೊ ಇವಾಗ ನೀವು ಕೇಳಿದಲ್ಲಿ 10 ಕ್ವಶನ್ ನಮ್ಮ ಅಪ್ಪ ಅಮ್ಮ ಆನ್ಸರ್ ಕೊಟ್ಟಿದ್ದಾರೆ. ಇನ್ನು ಪಾರ್ಟ್ ಸದ್ಯದಲ್ಲೇ ಬರುತ್ತೆ. ಸೊ ಅದರಲ್ಲಿ ಇನ್ನು 10 ಕ್ವಶನ್ ಇರುತ್ತೆ. ಸೊ ಇದೇ ಥರ ನಮ್ಮ ವಿಡಿಯೋನ ನೋಡ್ತಾ ಇರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಅನ್ನಿ. ಥ್ಯಾಂಕ್ ಯು ಸೋ ಮಚ್.